ಆತ್ಮೀಯ ಬಂಧುಗಳೇ, ಚಳವಳ್ಳಿ ಹತ್ರ ಹೇಳಿ ಲಿಂಗಾಪಟ್ಟಣ ಅಂತೇಳಿ ಒಂದು ಗ್ರಾಮ. ಆ ಗ್ರಾಮದಿಂದ ನಮ್ಮ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸ್ವತಂತ್ರ ಪರಿಚಯ ಹೇಳ್ಬೋದು. ನಮ್ಮ ಹೆಸರು ಪ್ರವೀಣ್ ಅಂತ ಹೇಳ್ಬಿಟ್ಟು ಆಮೇಲೆ ಬೆಂಗಳೂರು ಲೋಕಲು ರಘು ಅಂತ ಬೆಂಗಳೂರು ಲೋಕಲ್. ಲಿಂಗಾಪಟ್ಟಣ ಪಾಪಣ್ಣಗೌಡ ಅಂತೇಳಿ ಈಕೆ ಬಂದು ಮಾನಸಿಕ ಅಸ್ವಸ್ಥೆ ತಾವೆಲ್ಲ ನೋಡ್ತಾ ಇದ್ದೀರಾ. ಹಾಗಾಗಿ ಇವತ್ತು ನಮ್ಮ ಒಂದು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಸೇರಿಸಿದ್ದಾರೆ. ತುಂಬ ಮಾನಸಿಕ ಅಸ್ವಸ್ಥೆ ಕೂಡ. ಹಾಗಾಗಿ ಭಗವಂತ ಇವರಿಗೆ ಬೇಗ ಗುಣಮುಖರಾಗಲಿ ಅಂತ ಎಲ್ಲರೂ ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಕೂಡ ಇವ್ರನ್ನ ಒಂದು ಆರೈಕೆಗಾಗಿ ಬಂದಿದ್ದಾರೆ. ಇವರ ಒಂದು ಸೇವೆನ ಮಾಡೋಣ ಅಂತೇಳಿ ಈ ದಿನ ನಾವು ನಮ್ಮ ಆಶ್ರಮದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಸೊ ತಾವೇನಾದ್ರು ಕಾಫಿ ಕುಡಿತೇವಾ? ಅವ ಇನ್ನೇನು ಕುಡಿತೀಯಾ? ಜ್ಯೂಸ್ ಕುಡಿತೀಯಾ? ಊಟ ತಿಂಡಿ ಮನೆಗೆ ಹೋಗ್ತಾ ಇದೆಯಾ? ಆಯ್ತವ. ಇವರ ಒಂದು ಕಿವಿನಲ್ಲಿ ಇದ್ರ ಜೊತೆ ಓಲೆ ಕೂಡ ಇದೆ, ಯಾಕೆಂದರೆ ತಮಗೆ ಗೊತ್ತಿರಲಿ. ಹಾಗಾಗಿ ಅವರು ಮಾನಸಿಕ ಅಸ್ವಸ್ಥೆಯಾಗಿರೋದ್ರಿಂದ ಇಲ್ಲಿ ಹಾಕೊಂಡಿದ್ಯಲ್ಲವ ಕಿವಿನಲ್ಲಿದೆ ಅಂತ ಹೇಳಿದೆ. ಅವ ನಿನ್ನ ಹೆಸರೇನು? ಗೌರಮ್ಮ ಅವರ ಚಪ್ಪಾಳೆ ಹೊಡಿರ. ಗೌರಮ್ಮ ಎಡಕ್ಕೂ ಬರುತ್ತೆ ಬಲಕ್ಕೂ ಬರುತ್ತೆ. ಗೊತ್ತಿಲ್ಲ. ಓ ಇಲ್ಲ ಮನೆ ಗೊತ್ತಿಲ್ಲ. ನಿಮ್ದೇನಾ ಅದು? ನಿಮ್ದಲ್ವಾ? ಬೇರೆ ನೋಡಿ, ನಾವಿಬ್ರು ಕೆಲ್ಸಕ್ಕೆ ಸೇರ್ಕೊಬಿಡೋಣ ಅಲ್ಲಿ ತೋಟದಲ್ಲಿ. ಸ್ನಾನ ಮಾಡಿ ನಡಿ, ಪೂಜೆಗೆ ಹೋಗಿ ಬರೋಣ. ಪೂಜೆಗೆ ಹೋಗಿ ಬರೋಣ, ಸ್ನಾನ ಮಾಡವ. ಪೂಜೆಗೆ ಆಗಿ ಬರಲ್ವಾ? ಯಾಕೆ? ಆಯ್ತು, ಸ್ನಾನ ಮಾಡು, ಆಮೇಲೆ ಮಾತಾಡೋಣ. ಆಯ್ತು. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರ